ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಂದೋಲನ, ಸ್ವಾಮೀಜಿ ಕಿಡಿ. ನವೆಂಬರ್ 20ರವರೆಗೆ ಕನಿಷ್ಠ ತಾಪಮಾನ ಸಾಧ್ಯತೆ, ವೃದ್ಧರು, ಮಕ್ಕಳು ಎಚ್ಚರಿಕೆ ವಹಿಸಿ. ಡಿಸಿ ಫೌಜಿಯಾ ತರನ್ನು. ಜಿಲ್ಲಾಧಿಕಾರಿಗಳಿಂದ ಮಾಡ್ಗೋಳ್ ಪ್ರಾಣಿ ಸಂಗ್ರಹಾಲಯ ಕಾಮಗಾರಿ ವೀಕ್ಷಣೆ. ಈಗ ವಾರ್ತೆಗಳ ವಿವರ. ಚಿತ್ತಾಪುರ ತಾಲೂಕಿನ ಆರ್ಎಸ್ಎಸ್ ಪಥಸಂಚಲನ ದೇಶದ ಗಮನ ಸೆಳೆಯಿತು. ಮಣ್ಣಲ್ಲಿ ಬಿದ್ದರೂ ಸಹ ಮೀಸೆ ಮಣ್ಣಾಗಿಲ್ಲ ಅನ್ನುತ್ತಾರೆ ಸಚಿವರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವ್ಯಂಗ್ಯವಾಗಿ ಕಿಡಿಕಾರಿದ ಆಂದೋಲನ ಸ್ವಾಮೀಜಿ. ಕಲಬುರಗಿಯಲ್ಲಿ ಶಿವಸೇನಾ ಕರ್ನಾಟಕದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಿತ್ತಾಪುರದಲ್ಲಿ ಜರುಗಿದ ಆರ್ಎಸ್ಎಸ್ ಪಥಸಂಚಲನ ದೇಶದ ಗಮನ ಸೆಳೆಯಿತು. ನಾವು ಅನುಮತಿ ಕೊಡಲ್ಲ, ನೀವು ಬಿಡಲ್ಲ ಅಂತ ಹಕ್ಕ ಜಗ್ಗಾಟ ನಡೆದಿತ್ತು. ಬಳಿಕ ನ್ಯಾಯಾಲಯ ಮೂಲಕ ಪಥಸಂಚಲನಕ್ಕೆ ಅನುಮತಿ ಪಡೆಯಲಾಯಿತು. ಪಥಸಂಚಲನಕ್ಕೆ ಅನುಮತಿ ಸಿಕ್ಕ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ವರಸೆ ಬದಲಾಯಿಸಿದರು. ಚಟ್ಟಿ ಮಣ್ಣಲ್ಲಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ವರಸೆ ಬದಲಾಯಿಸಿದರು. ತಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ತರಾತುರಿಯಲ್ಲಿ ಕೋರ್ಟ್ ಮುಂದೆ ತಾವು ಪರವಾನಗಿ ಕೊಡುತ್ತೇವೆ ಅಂತ ಪ್ರಸ್ತಾವನೆ ಇಡ್ತಾರೆ. ಆರ್ಎಸ್ಎಸ್ ಗುರುದಕ್ಷಿಣೆ ತೆಗೆದುಕೊಳ್ಳುತ್ತೆ ಅಂತ ಚಿಕ್ಕ ಮಕ್ಕಳ ತರಹ ಅಪಹಾಸ್ಯ ಮಾಡ್ತಿರಲ್ಲ. ನಿಮ್ಮ ನಾಯಕ ರಾಹುಲ್ ಗಾಂಧಿ ಹಡಗಿನಿಂದ ಜಿಗಿಯುತ್ತಾರಲ್ಲ, ರಾಷ್ಟ್ರೀಯ ನಾಯಕ, ಆತನಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅಂತ ಜಿಗಿಯಲ್ಲಿ. ಆದ್ರೆ ಆತನ ಹಿಂದಿರುವವರು ಭದ್ರತಾ ಸಿಬ್ಬಂದಿ ಕೂಡ ನೀರಲ್ಲಿ ಜಿಗಿದ್ರು. ಭದ್ರತಾ ಸಿಬ್ಬಂದಿಯ ವಾಕಿಟಾಕಿ ಗನ್ ನೀರಲ್ಲಿ ನೆನೆದು ಹೋಗಿದೆ. ಖರ್ಗೆಯವರೇ ದರೋಡೆಕೋರರು. ಆರ್ಎಸ್ಎಸ್ನವರು ನೀವು ಇಟ್ಟುಕೊಂಡಿರಲಿಲ್ಲ. ಚಾವಲ್ ಚೋರ್ ದರೋಡೆಕೋರರನ್ನು ಪಿಡಬ್ಲ್ಯೂಡಿ ಇಇ ಬಳ್ಳಾರಿಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿ ಕೋಟ್ಯಾಂತರ ಆಸ್ತಿ ವಶಪಡಿಸಿಕೊಂಡಿದೆ. ಆ ವ್ಯಕ್ತಿ ದರೋಡೆಕೋರ. ಗತ್ತರಗಿ ದೇವಸ್ಥಾನದ ಹುಂಡಿ ಒಡೆದ ಗಲ್ಲಾಚೋರ್ ನಿಮ್ಮ ಪರ್ಸನಲ್ ಸೆಕ್ರೆಟರಿ. ದರೋಡೆಕೋರ ಅಷ್ಟದಿಕ್ಕುಗಳಲ್ಲಿ ದರೋಡೆಕೋರರನ್ನು ಇಟ್ಟುಕೊಂಡು ಆಡಳಿತ ನಡೆಸ್ತೀರಿ. ಖರ್ಗೆವರೇ 2.5 ವರ್ಷದಿಂದ ಕೆಕೆಆರ್ಡಿಬಿ ಅಕ್ರಮದ ಬಗ್ಗೆ ತನಿಖೆ ಮಾಡಿಸ್ತಿದ್ದೀರಿ. 6ನೇ ಗ್ಯಾರಂಟಿಯ ಭಾಗ್ಯವಂತರು ಯಾರಾದ್ರೂ ಇದ್ರೆ ಅವರು ಸುಪಾರಿ ಸೇನೆಯವರೇ. ಚಿತ್ತಾಪುರ ದಂಡಗುಂಡ ಬಸವಣ್ಣ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಬೆಂಗಳೂರು ಸಿಎಂ ಸೂಚಿಸಿದ್ರು. ಕಲಬುರಗಿ ಸಿಎಂ ಬಿಡ್ತಿಲ್ಲ ಎಂದು ಅಪಹಾಸ್ಯ ಮಾಡಿದರು. ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಶಿವಸೇನಾ ಪಕ್ಷ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರು ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾಲಿಂಗಣ್ಣ ಬಾಗಲಕೋಟೆ ವಿಶೇಷವಾಗಿ ಅವರು ಇವತ್ತು ಆಗಮಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ತಮಗೆಲ್ಲ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಹು ನಿರೀಕ್ಷಿತ ಚಿತ್ತಾಪುರಿನ ಆರ್ಎಸ್ಎಸ್ ಪಥಸಂಚಲನ. ಈ ವಿಷಯ ಇಡೀ ರಾಜ್ಯ ಅಲ್ಲದೇ ದೇಶವೂ ಕೂಡ ದೇಶದ ಗಮನ ಕೂಡ ಸೆಳೆದಿತ್ತು. ನಾವು ಕೊಡಲ್ಲ, ನೀವು ಬಿಡಲ್ಲ ಅನ್ನುವಂತಹ ಪರಿಸ್ಥಿತಿ, ಹಗ್ಗ ಜಗ್ಗಾಟ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮೆಟ್ಟಿಲನ್ನ ಏರಿತ್ತು. ನ್ಯಾಯಾಲಯ ಎರಡೂ ಪಕ್ಷದ
ವಾದವನ್ನು ಆಲಿಸಿ ಕಳೆದ 16ನೇ ತಾರೀಕು ಚಿತ್ತಾಪುರ್ನಲ್ಲಿ ಪಥಸಂಚಲನಕ್ಕೆ ಅನುಮತಿ ಕೊಡ್ತು. ಆದರೆ ಪಥಸಂಚಲನ ನಡೆಸಬಾರ್ದು ಅನ್ನುವಂತಹ ಚಾಲೆಂಜ್ ಅನ್ನು ತೊಟ್ಟಂತಹ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ ತಮ್ಮ ಬೇಳೆ ಬೇಲಿಲ್ವೋ ಕೋರ್ಟ್ ಪಥಸಂಚಲನಕ್ಕೆ ಹಸಿರು ನಿಶಾನೆ ನೀಡಿತೋ ಈ ಮಂತ್ರಿಗಳ ವರಸೆ ಬದಲಾಯಿತು. ಜಟ್ಟಿ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ಇವರ ವರ್ತನೆ ಪ್ರಾರಂಭ ಆಯಿತು. ನಾವೇ ಪಥಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದು, ನಾವು ಹೇಳಿದ ಮಾರ್ಗದಲ್ಲೇ ಪಥಸಂಚಲನ ಹೋಗ್ಬೇಕಾಯ್ತು. ನಾವು 300 ಜನಕ್ಕೆ ಹೇಳಿದ್ವಿ, ಹಾಗೇ ಆಯ್ತು ಅಂತ ಹೇಳಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ನಾವೇ ಕೊಟ್ಟಿದ್ದೀವಿ ಪರವಾನಗಿ ಅಂತ. ನಾನು ನ್ಯಾಯಾಲಯದ ನಡೆದಂತಹ ಘಟನೆಗಳನ್ನು ವಕೀಲರ ಮುಖಾಂತರ ತಿಳ್ಕೊಂಡಾಗ ಗೊತ್ತಾಯಿತು, ನ್ಯಾಯಾಧೀಶರು ಸರ್ಕಾರಕ್ಕೆ ಹೇಳಿದ್ರಂತೆ, ನೀವು ಕೊಡ್ತಿರೋ ಪರವಾನಗಿ ಅಥವಾ ನಾವು ಕೊಳ್ಳೋ. ಆವಾಗ ಅಕಸ್ಮಾತ್ ಕೋರ್ಟ್ ಪರವಾನಗಿ ಕೊಟ್ಟು ಅಂದರೆ ನಾವು ಬೇಡ ಕೊಡಬೇಡಿ ಅಂತ ಹೇಳಿದಾಗಲೂ ಕೂಡ ಕೋರ್ಟ್ ಪರವಾನಗಿ ಕೊಟ್ಟರೆ ನಮಗೆ ಸರ್ಕಾರಕ್ಕೆ ಮುಖಭಂಗ, ಜಿಲ್ಲಾಡಳಿತಕ್ಕೆ ಅವಮಾನ ಆಗುತ್ತೆ ಅಂತ ಹೇಳಿ ತಮ್ಮ ಮರ್ಯಾದೆ ಉಳಿಸೋದಕ್ಕೋಸ್ಕರ ತರಾತುರಿಯಲ್ಲಿ ಪರವಾನಗಿ ನಾವು ಕಂಡೀಷನ್ ಹಾಕಿ ಕೊಡ್ತಾ ಇದ್ದೀವಿ ಅಂತ ಕೋರ್ಟ್ ಎದುರುಗಡೆ ಆ ಪ್ರಸ್ತಾವನೆಯನ್ನು ಇಡ್ತಾರೆ. ಇಷ್ಟೆಲ್ಲ ಆದಾಗಿಯೂ ಕೂಡ ಜಂಬ ಬಚ್ಚೋದು ಬಿಡಲಿಲ್ಲ. ಸಂಡೇ ಎಂದಾದರೂ ಪತ್ರಿಕಾಗೋಷ್ಠಿ ನಡೆಸಿದ್ದು ನಾವು ನೋಡೇ ಇಲ್ಲ. ಮಹಾಮಂತ್ರಿಗಳು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಪತ್ರಿಕಾಗೋಷ್ಠಿ ಕರೆದು ಹಾಗೆ ಹೀಗೆ ಅಂತ ಹೇಳಿ ಬಿಲ್ಡಪ್ ಕೊಡುವುದರ ಜೊತೆಗೆ RSS ಲೆಕ್ಕ ಕೊಡ್ತಾ ಇಲ್ಲ. ಅವರ ವಿಡಿಯೋ ನೀವು ನೋಡಿರ್ಬೋದು. RSS ಗುರುದಕ್ಷಿಣೆ ತಗೊಳುತ್ತೆ ಅಂತ ಹೇಳಿ ಈ ರೀತಿ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ಗುರುದಕ್ಷಿಣೆ. ಏನ್ರಿ ಮಂತ್ರಿಗಳಾಗಿ ಈ ವರ್ತನೆ ನಿಮ್ಮದು? ಈ ರೀತಿ ಅಸಹ್ಯವಾಗಿ ಗುರುದಕ್ಷಿಣ ಬಗ್ಗೆ ಅಪಹಾಸ್ಯ ಮಾಡ್ತಿರಲ್ಲ, ಸಣ್ಣ ಮಕ್ಕಳ ಥರ. ನಿಮ್ಮ ನಾಯಕರು ರಾಹುಲ್ ಗಾಂಧಿ ಬಿಹಾರ್ ಎಲೆಕ್ಷನ್ಗೆ ಹೋಗಿ ಹಡಗಿನಿಂದ ಹಳ್ಳಕ್ಕೆ ಜಿಗಿತಾರೆ ದಡಮ್ ಅಂತೇಳಿ. ಸ್ವಲ್ಪ ಆದರೂ ಕಾಮನ್ ಸೆನ್ಸ್. ರಾಷ್ಟ್ರೀಯ ನಾಯಕರು ಪುಣ್ಯಾತ್ಮ ಜಿಗಿದಿದ್ದಾರೆ, ಅದು ಮುಳುಗಲಿ ತೇಲಿ ಪರವಾಗಿಲ್ಲ. ಅವರ ಹಿಂದ್ಗಡೆ ಇರುವಂತಹ ರಕ್ಷಣಾ ಅಧಿಕಾರಿಗಳು, ರಕ್ಷಣಾ ಸಿಬ್ಬಂದಿಗಳು ಏನು ಮಾಡಬೇಕು? ನಮ್ಮ ನೇತಾರು ಜಿಗಿದಿದ್ದಾರೆ ಅಂತ ಹೇಳಿ ಹಡಗಿನಲ್ಲಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ. ಅವರು ದಡಮ್ ಅಂತ ಹಳ್ಳಕ್ಕೆ ಜಿಗಿಬಿಟ್ರು. ಅವ್ರ ಹತ್ರ ವಾಕಿ ಟಾಕಿ ಇತ್ತು, ಅದು ನೀರು ಪಾಲಾಯಿತು. ಅವ್ರ ಹತ್ರ ವೆಪನ್ಸ್ ಇತ್ತು, ಅದು ಕೂಡ ನೀರು ಪಾಲಾಯಿತು. ನೀವು ನೋಡಿದರೆ ಹೀಗೆ ಮಾಡ್ತೀರಿ, ಗುರುದಕ್ಷಿಣೆ ಅಂತ. ಎಲ್ಲಿಗೆ ಬಂತ್ರಿ ನಿಮ್ಮ ಸ್ಥಿತಿ? ಅದನ್ನ ಬಿಟ್ಟು ನಿಮಗೆಲ್ಲ ಪ್ರಶ್ನೆ ಮಾಡಿದ್ರು. ಬಹುಶಃ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿರಲ್ಲ. ಆ್ಯಕ್ಚುಲಿ ನಿಮ್ಗಿಂತಲೂ ಕಡಿಮೆ ದೇವಸ್ಥಾನಕ್ಕೆ ಹೋಗೋನು ನಾನು. ಕುಲಕರ್ಣಿ ಅವರೇ, ದೇವಸ್ಥಾನದಲ್ಲಿ ಏನಿಟ್ಟಿರ್ತಾರೆ? ಹುಂಡಿ ಇಟ್ಟಿರ್ತಾರೆ. ಹುಂಡಿಗೆ ಏನಿರುತ್ತೆ? ಬೀಗ ಇರುತ್ತೆ. ಬೀಗ ಯಾರು ಹೊಡಿತಾರೆ?
AC ಬರಬೇಕು, ತಹಸೀಲ್ದಾರ್ ಬರಬೇಕು, ಬೀಗ ಹೊಡೆದು ಲೆಕ್ಕ ತೋರಿಸ್ತಾರೆ. ಮತ್ತು ದೇವಸ್ಥಾನದ ಹುಂಡಿಯ ಲೆಕ್ಕವನ್ನು ನೀವು ಸರ್ಕಾರಕ್ಕೆ ಕೊಡ್ತೀರಿ. ಮತ್ತೆ ಇಂಗ್ಲೀಷ್ನಾಗ ಏನೇನೋ ಹೇಳಿದ್ರು, ಅಸೆಸ್ ಅಂತ ಹೇಳಿ ಲೆಕ್ಕ ಕೊಡ್ತೀರಿ. ನೀವು RSSನವ್ರು ಯಾಕೆ ಲೆಕ್ಕ ಕೊಡೋದಿಲ್ಲ? ಪ್ರಶ್ನೆ ಮಾಡ್ತೀರಿ. ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ದಂಡಗುಂಡ ಬಸವಣ್ಣನ ದೇವಸ್ಥಾನ ಮುಜರಾಯಿ ವ್ಯಾಪ್ತಿಯೊಳಗಡೆ ಬರುತ್ತೆ. ಆ ದೇವಸ್ಥಾನದ ಹುಂಡಿ ಹೊಡೆಯೋಕ್ಕೆ ನಿಮ್ಮ AC ಹೋಗಿದಾರ? ನಿಮ್ಮ ತಹಸೀಲ್ದಾರ್ ಹೋಗಿದಾರ? ಅಥವಾ ನಿಮ್ಮ DC? ಇವ್ರು ಯಾರೂ ಹೋಗದೇ ಇದ್ರೂ ಕೂಡ ಅಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಬಾಲ ಹುಡುಗರು ಅವರು ಹುಂಡಿ ಹೊಡಿತಾರೆ. ಅವ್ರು ಯಾರಿಗೆ ಲೆಕ್ಕ ತೊಟ್ಟಿದ್ದಾರೆ ಹೇಳಿ? ಇದು ಮುಜರಾಯಿ ವ್ಯಾಪ್ತಿಯಲ್ಲಿ ಹೋದ ನಂತರ ಇಲ್ಲಿಯವರೆಗೆ ಅಲ್ಲಿಯ ಲೆಕ್ಕಪತ್ರಗಳ ಬಗ್ಗೆ, ಆಡಿಟ್ ವರದಿಗಳ ಬಗ್ಗೆ ನಾವು ಪ್ರಶ್ನೆ ಹಾಕಿದರೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಬರೀತಾರೆ. ತಹಸೀಲ್ದಾರ್ ಹೇಳ್ತಾರೆ, ಆ ದೇವಸ್ಥಾನದ ವ್ಯವಹಾರಗಳನ್ನು ಆ ದೇವಸ್ಥಾನದ ಟ್ರಸ್ಟ್ನವ್ರು ನೋಡ್ತಾ ಇದ್ದಾರೆ, ಹೀಗಾಗಿ ನಮ್ಮಲ್ಲಿ ಆಡಿಟ್ ರಿಪೋರ್ಟ್ಗಳು ಇಲ್ಲ, ಯಾವುದೇ ಹಣಕಾಸಿನ ವ್ಯವಹಾರದ ದಾಖಲೆಗಳು ನಮ್ಮಲ್ಲಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ. ಖರ್ಗೆ ಅವರೇ, ದರೋಡೆಕೋರರು ಯಾರು? RSSನವರ? ಸರ್, ನಾವು ಹಾಕಿದ್ದು 25/8ಕ್ಕೆ 2 ಲೆಟರ್ ಹಾಕಿದ್ವಿ. ಜಿಲ್ಲಾಧಿಕಾರಿಗಳು 28/8ಕ್ಕೆ AC-ಗೆ ವರ್ಗಾವಣೆ ಮಾಡ್ತಾರೆ, ತಹಸೀಲ್ದಾರ್ಗೆ ವರ್ಗಾವಣೆ ಮಾಡ್ತಾರೆ ಚಿತ್ತಾಪುರಕ್ಕೆ. ಈ ಚಿತ್ತಾಪುರದ ಮಹಾನ್ ಭ್ರಷ್ಟ, ಕಡು ಭ್ರಷ್ಟ ತಹಸೀಲ್ದಾರ್ ನಾಗಯ್ಯ ಇವ್ರು ಹೇಳ್ತಾರೆ, ನಮ್ಮಲ್ಲಿ ಯಾವ ಲೆಕ್ಕ ಇಲ್ಲ, ಪಾತ್ರ ಇಲ್ಲ, ನಮ್ಮಲ್ಲಿ ಉಸ್ಕಿನ ಲೆಕ್ಕ ಒಂದೇ ಮಂತ್ಲಿ ಬರೋದು. ಹಾಗಂತ ಹೇಳಿ ಕೈ ತೊಳಿತಾರೆ. ಮೇಲ್ಮನವಿ ಹಾಕಿದ್ದೀವಿ ಸೇಡಂ ತಹಸೀಲ್ದಾರ್ಗೆ, ಅವರು ಕೂಡ ಅವ್ರು ಕೊಟ್ಟಂತಹ ಉತ್ತರನೇ ನಮ್ಗೆ ಮೊನ್ನೆ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ, ದರೋಡೆಕೋರರು ಯಾರು? RSSನವರ? ನೀವು ಇಟ್ಕೊಂಡಿದ್ದೀರಲ್ಲ ಚಾವಲ್ ಚೋರ್, ಫುಡ್ ಆಫೀಸರ್ ದರೋಡೆಕೋರ, ಕ್ರಿಮಿನಲ್ ಕೇಸ್ ಶಾಪೂರ್ನಲ್ಲಿ ಬುಕ್ ಆಗಿದೆ. ಅಕ್ರಮ ಗೋಡನ್ನಲ್ಲಿರುವಂತಹ ದಾಸ್ತಾನನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದು ಫುಡ್ ಆಫೀಸರ್ ಭೀಮರಾಯ್. PWD ಡಬಲಿ ಬಳ್ಳಾರಿಯಲ್ಲಿದ್ದಾಗ ಲೋಕಾಯುಕ್ತ ರೇಡ್ ಆಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇವತ್ತು ಲೋಕಾಯುಕ್ತ ವಶಪಡಿಸಿಕೊಂಡಿದೆ. ಆ ವ್ಯಕ್ತಿ ದರೋಡೆಕೋರ. ಕಾರ್ಪೊರೇಷನ್ನಲ್ಲಿ ಚೆಕ್ ಲೂಟಿ ಮಾಡಿದ್ದಾರೆ, ಅವರು ದರೋಡೆಕೋರರು. ಗತ್ತರಗಿ ಭಾಗ್ಯವಂತಿ ದೇವಸ್ಥಾನದ ಹುಂಡಿ ಹೊಡೆದಂತಹ ಗಲ್ಲಾಚೋರ್ ನಿಮ್ಮ ಪರ್ಸನಲ್ ಸೆಕ್ರೆಟರಿ. ಅಷ್ಟ ದಿಕ್ಕುಗಳಲ್ಲಿಯೂ ಕೂಡ ನೀವು ದರೋಡೆಕೋರರು ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ. ವಿಶ್ವದ ಸುಮಾರು 40 ದೇಶಗಳಲ್ಲಿ RSS ಕಾರ್ಯನಿರ್ವಹಿಸ್ತಾ ಇದೆ, ಅವ್ರನ್ನ ದರೋಡೆಕೋರರು ಅಂತೀರಾ? KKRDB ಹಣ ಹೇಗೆ ದರೋಡೆ ಮಾಡಿದ್ದಾರೆ, ನಾನು ಇನ್ನೊಂದು 15-20 ದಿವಸದಲ್ಲಿ ಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಸ್ವಾಮಿ, 2.5 ವರ್ಷ ಆಯ್ತಲ್ರಿ KKRDB ಇದು ತನಿಖೆ ಮಾಡಿಸ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಘಟನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಶಂಕ ಊದಿದಿರಿ. ನೀವು ಗೆದ್ದ ತಕ್ಷಣನೇ 6ನೇ ಗ್ಯಾರಂಟಿ ಇವ್ರನ್ನ ಜೈಲಿಗೆ ಕಳಿಸೋದಂತ.
ಯಾರಿಗೆ ಕಳಿಸ್ಯಾರೆ ಸರ್ ಹೇಳ್ಬೇಕು. ಒಬ್ಬರಿಗರೆ ಜೈಲಿಗೆ ಕಳಿಸಿದ್ರೆ ಇವರು 6ನೇ ಗ್ಯಾರಂಟಿ ಭಾಗ್ಯವಂತರು ಯಾರು ಅಂತ ಕೇಳಿದ್ರೆ ಅವರು ಸುಪಾರಿ ಸೇನೆಯವರೇ, ಅವ್ರ ಹಿಂಬಾಲಕರೇ 6ನೇ ಗ್ಯಾರಂಟಿ ಫಲಾನುಭವಿಗಳು. ಮಾಡೋಕ್ಕೆ ಸಾಕಷ್ಟು ಕೆಲಸ ಇದ್ದಾವೆ. BJP ಕೇಳ್ತಾರೆ, BJP ಇದು ಒಂದೇ ಕೆಲಸನಾ ನಿಮಗೆ ಬೇರೆ ಕೆಲಸ ಇಲ್ವಾ ಅಭಿವೃದ್ಧಿ ಮಾಡೋಕ್ಕೆ ಅದು ಇದು ಅಂತ ಹೇಳ್ತಾರೆ. ನೀವು ಮಂತ್ರಿಗಳಾಗಿದ್ದೀರಿ, ರೈತರು ಸಂಕಷ್ಟದಲ್ಲಿದ್ದಾರೆ, 2 ತಿಂಗಳಾಯ್ತು ಪರಿಹಾರ ಕೊಡ್ತೀನಿ ಅಂತ ಹೇಳಿ ಇನ್ನೂ ಪರಿಹಾರಕ್ಕೆ ಹಣ ಹಾಕಿಲ್ಲ. ಕೆಲಸಕ್ಕೆ ಬಾರದೇ ಇರುವಂತಹ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಷ್ಟು ಚಾಲೆಂಜ್ ಆಗಿ ತೆಗೆದುಕೊಳ್ಳದೇ ಇರುವಂತಹ ನಾಯಕರು RSS ಬಗ್ಗೆ ಯಾರೂ ಇಲ್ಲ. ಯಾವುದೋ ಉಡಾಫೆ ಮೀಟಿಂಗನ್ನು ಮಾಡಿ RSS ಅಲ್ಲಿ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ, ಪಥಸಂಚಲನ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ ದಿಢೀರನ್ನೇ ಕಲಬುರಗಿ ಭೇಟಿ ಕೊಟ್ಟು ನನ್ನೊಂದಿಷ್ಟು ಇದ್ರಾಗ ಇರಲಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕುಂತು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದಿದೆ. ಈಗಲಾದರೂ ಕೂಡ ತಾವು RSS ಬಗ್ಗೆ, ಹಿಂದೂ ಸಂಘಟನೆಗಳ ಬಗ್ಗೆ ಅಪಹಾಸ್ಯ ಮಾಡುವುದನ್ನು ಬಿಟ್ಟು ನಿಮಗೇನು ಸರ್ಕಾರ ವಹಿಸಿಕೊಟ್ಟಿದೆಯೋ ಆ ಕಾರ್ಯವನ್ನು ನೀವು ಮಾಡಬೇಕು. ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ, ಮುಖ್ಯಮಂತ್ರಿಗಳು ಮುಜರಾಯಿ ಇಲಾಖೆಗೆ ಆ ದಂಗುನ್ ಬಸವೇಶ್ವರ ಟ್ರಸ್ಟ್ಗೆ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ. ಬೆಂಗಳೂರು CM ಅವರು ಸೂಚಿಸಿದರೆ ಕಲಬುರಗಿ CM ಅವರು ಅದನ್ನು ಮಾಡಿ ಕೊಡ್ತಾ ಇಲ್ಲ. ಇದು ಆಡಳಿತ, ಇದು ಇಲ್ಲಿ ಸಂವಿಧಾನ. ಇಲ್ಲಿ ಕೊನೆಯದಾಗಿ RSSಗೆ ಜಯ ಆಗಿದೆ. RSSಗೆ ಕಡಿವಾಣ ಹಾಕಿದವರಿಗೆ ಯಾವ ಕಾರಣಕ್ಕೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಲಬುರಗಿ ಜಿಲ್ಲೆಯಾದ್ಯಂತ ಇದೇ ನವೆಂಬರ್ 20ರವರೆಗೆ 4 ದಿನಗಳ ಕಾಲ ಜಿಲ್ಲೆಯಲ್ಲಿ ತಾಪಮಾನವು ಸಾಮಾನ್ಯಕ್ಕಿಂತ 4 ಡಿಗ್ರಿನಿಂದ 6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುವ ಸಾಧ್ಯತೆ ಇದ್ದು, ಇದು ತೀವ್ರ ಶೀತ ಅಲೆಯ ಪರಿಸ್ಥಿತಿಗೆ ಕಾರಣವಾಗಬಹುದು. ಆದ್ದರಿಂದ ಜಿಲ್ಲೆಯ ಸಾರ್ವಜನಿಕರು ಅನಗತ್ಯ ಹೊರಗಡೆ ತಿರುಗಬಾರದು ಮತ್ತು ಪ್ರವಾಸ ಮಿತಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಚಳಿ ಮತ್ತು ಶೀತ ಗಾಳಿಯಿಂದ ರಕ್ಷಿಸಿಕೊಳ್ಳಲು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದಿವರು. ಅವರು ವೃದ್ಧರು, ಮಕ್ಕಳು ಬಗ್ಗೆ ಪಾಲಕ ಪೋಷಕರು ಎಚ್ಚರಿಕೆ ವಹಿಸಬೇಕು ಎಂದಿದ್ದಾರೆ. ಶೀತ ಮಾರುತದಿಂದ ಚಳಿಗಾಲದಿಂದ ರಕ್ಷಿಸಲು ಬೆಚ್ಚನೆಯ ಬಟ್ಟೆಗಳನ್ನು ಧರಿಸಬೇಕು. ಸಾಧ್ಯವಾದಷ್ಟು ಒಳಾಂಗಣದಲ್ಲಿರಬೇಕು. ಬಟ್ಟೆ ಒದ್ದೆಯಾಗದಂತೆ ಎಚ್ಚರ ವಹಿಸಬೇಕು. ಒದ್ದೆಯಾದಲ್ಲಿ ದೇಹದ ಶಾಖದ ನಷ್ಟವನ್ನು ತಡೆಯಲು ಬಟ್ಟೆಗಳನ್ನು ತ್ವರಿತವಾಗಿ ಬದಲಾಯಿಸಬೇಕು. ಕೈ ಗ್ಲೋವ್ಸ್ಗಳನ್ನು ಹಾಕಿಕೊಳ್ಳಬೇಕು. ಮನೆಯಲ್ಲಿಯೇ ರೇಡಿಯೋ ಆಲಿಸಿ, ಟಿವಿ, ದಿನಪತ್ರಿಕೆ ವೀಕ್ಷಿಸುವ ಮೂಲಕ ಹವಾಮಾನ ಮುನ್ಸೂಚನೆ ಅರಿಯಬೇಕು. ನಿಯಮಿತವಾಗಿ ಬಿಸಿ ಪಾನೀಯಗಳನ್ನು ಕುಡಿಯಬೇಕು. ನೀರಿನ ಪೈಪ್ಗಳು ಚಳಿಯಿಂದ ಹೆಪ್ಪುಗಟ್ಟಬಹುದು. ನೀರನ್ನು ಸಂಗ್ರಹಿಸಿಕೊಳ್ಳಬೇಕು. ಮರಗಟ್ಟುವಿಕೆ, ಬೆರಳುಗಳು, ಕಾಲ್ಬೆರಳುಗಳು, ಕಿವಿಯೋಲೆಗಳು ಮತ್ತು ಮೂಗಿನ ತುದಿಯಲ್ಲಿ ಬಿಳಿ ಅಥವಾ ಮಸುಕಾದ ನೋಟದಂತಹ ಹಿಮಪಾತದ ಲಕ್ಷಣಗಳ ಬಗ್ಗೆ ಎಚ್ಚರದಿಂದಿರಬೇಕು. ಹೈಪೋಥರ್ಮಿಯಾ ಸಂದರ್ಭದಲ್ಲಿ ವ್ಯಕ್ತಿಯನ್ನು ಬೆಚ್ಚಗಿನ ಸ್ಥಳಕ್ಕೆ ಕರೆದೊಯ್ದು ಅವರ ಬಟ್ಟೆಗಳನ್ನು ಬದಲಾಯಿಸಬೇಕು. ಚರ್ಮದಿಂದ ಚರ್ಮ ಸಂಪರ್ಕಿಸುವ ಮೂಲಕ ದೇಹ ಬೆಚ್ಚಗಿರುವಂತೆ ನೋಡಿಕೊಳ್ಳಬೇಕು. ಒಣ ಪದರಗಳನ್ನು, ಕಂಬಳಿಗಳನ್ನು, ಬಟ್ಟೆಗಳನ್ನು, ಟವೆಲ್ಗಳಿಂದ ವ್ಯಕ್ತಿಯ ದೇಹವನ್ನು ಬೆಚ್ಚಗಿರುವಂತೆ ಎಚ್ಚರ ವಹಿಸಬೇಕು. ದೇಹದ ಉಷ್ಣತೆಯನ್ನು ಕಡಿಮೆಗೊಳಿಸುವ ಮದ್ಯ ಸೇವಿಸಬಾರದು. ಹಿಮಪಾತವಾದ ದೇಹದ ಭಾಗವನ್ನು ಮಸಾಜ್ ಮಾಡಬೇಡಿ. ಇದು ಹೆಚ್ಚಿನ ಹಾನಿ ಉಂಟು ಮಾಡಬಹುದು. ಪಶು ಪ್ರಾಣಿಗಳನ್ನು ಸಾಕಿರುವ ಸಾರ್ವಜನಿಕರು ರಾತ್ರಿ ವೇಳೆ ಜಾನುವಾರುಗಳನ್ನು ಶೆಡ್ಗಳ ಒಳಗೆ ಇರಿಸಿ ಶೀತದಿಂದ ರಕ್ಷಿಸಲು ಒಣ ಹಾಸಿಗೆಯನ್ನು ಒದಗಿಸಬೇಕು. ಚಳಿಯನ್ನು ನಿಭಾಯಿಸಲು ಮತ್ತು ಪ್ರಾಣಿಗಳು ಆರೋಗ್ಯವಾಗಿರಲು ಮೇವಿನ ಸಾಂದ್ರತೆಯನ್ನು, ಪ್ರೋಟೀನ್ ಮಟ್ಟ ಮತ್ತು ಖನಿಜಗಳನ್ನು ಹೆಚ್ಚಿಸಬೇಕು. ಪ್ರಾಣಿಗಳಿಗೆ ದೈನಂದಿನ ನೀಡುವ ಮೇವು, ಬೆಳೆಕಾಳಿನ ಜೊತೆಗೆ ಉಪ್ಪಿನೊಂದಿಗೆ ಖನಿಜ ಮಿಶ್ರಣ ಪೂರೈಸಬೇಕು. ಇದಲ್ಲದೆ ಗೋಧಿ ಧಾನ್ಯ, ಬೆಲ್ಲ ನೀಡಬಹುದು. ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೃತಕ ಬೆಳಕನ್ನು ಒದಗಿಸುವ ಮೂಲಕ ಮರಿಗಳನ್ನು ಬೆಚ್ಚಗಿಡಬಹುದಾಗಿದೆ. ಇನ್ನು ಬೆಳಗ್ಗೆ ಸಮಯದಲ್ಲಿ ದನ ಮೇಕೆಗಳನ್ನು ಮೇಯಲು ಬಿಡಬಾರದು ಮತ್ತು ರಾತ್ರಿ ಸಮಯದಲ್ಲಿ ತೆರೆದ ಸ್ಥಳದಲ್ಲಿ ಇರಿಸಬಾರದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
ಈಗ ಒಂದು ಚಿಕ್ಕ ಬ್ರೇಕ್. ಜಿಲ್ಲಾಧಿಕಾರಿಗಳಿಂದ ಮಾಡ್ಬೋಳ್ ಪ್ರಾಣಿ ಸಂಗ್ರಹಾಲಯ ಕಾಮಗಾರಿ ವೀಕ್ಷಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಸೋಮವಾರ ಕಾಳಗಿ ತಾಲೂಕಿನ ಮಾಡ್ಬೋಳಲ್ಲಿ ಅರಣ್ಯ ಇಲಾಖೆ ನಿರ್ಮಾಣವಾದ ಹಂತದಲ್ಲಿರುವ ಮಾಡ್ಬೋಳ್ ಪ್ರಾಣಿ ಸಂಗ್ರಹಾಲಯ ಕಾಮಗಾರಿ ಪರಿಶೀಲಿಸಿದರು. ಪ್ರಾದೇಶಿಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುಮಿತ್ ಪಾಟೀಲ್ ಅವರೊಂದಿಗೆ ಕಾಮಗಾರಿ ಸ್ಥಳ ಪರಿಶೀಲಿಸಿ ಅವರು ನಿಗದಿತ ಸಿವಿಲ್ ಕಾಮಗಾರಿಗಳ ಕೆಲಸಗಳು ಕಾಲಮಿತಿಯಲ್ಲಿಯೇ ಕೆಲಸ ಪೂರ್ಣಗೊಳಿಸಬೇಕು, ಪ್ರಾಣಿ ಪಕ್ಷಿಗಳಿಗೆ ಪೂರಕವಾದ ವಾತಾವರಣ ಇಲ್ಲಿ ಸೃಷ್ಟಿಸಬೇಕು ಎಂದು ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದರು. ಇದಕ್ಕೂ ಮುನ್ನ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ನಬಾರ್ಡ್ ಅನುದಾನದಿಂದ ನಿರ್ಮಿಸಲಾಗಿರುವ ಆಗ್ರೋ ಪ್ರೊಸೆಸಿಂಗ್ ಕೇಂದ್ರವನ್ನು ವೀಕ್ಷಿಸಿದರು. ಸ್ಥಳದಲ್ಲಿಯೇ ರೈತರೊಂದಿಗೆ ಸಂವಾದ ನಡೆಸಿ ಎಫ್ಪಿಒ ಸ್ಥಳದಲ್ಲೇ ಮಾಡಿಕೊಳ್ಳುವಂತೆ ರೈತರಿಗೆ ತಿಳಿ ಹೇಳಿದರು. ನಂತರ ಸರ್ಕಾರಿ ಪ್ರೌಢಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೀಡಲಾಗುತ್ತಿರುವ ರುಚಿ ಶುಚಿಯಾದ ಊಟ, ವಸತಿ ಕುರಿತು ಮಕ್ಕಳಿಂದ ಮಾಹಿತಿ ಪಡೆದರು. ಕೋಡ್ಲಿ ನಾಡ ಕಚೇರಿಗೂ ಭೇಟಿ ನೀಡಿದ ಡಿಸಿ ಅವರು ಕಾಲಮಿತಿಯಲ್ಲಿಯೇ ಅರ್ಜಿ ವಿಲೇವಾರಿ ಮಾಡಬೇಕೆಂದು ಎಜಿಎಸ್ಕೆ ಸಿಬ್ಬಂದಿಗಳಿಗೆ ಸೂಚಿಸಿದರು. ಇದಲ್ಲದೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರೋಗಿಗಳೊಂದಿಗೆ ಚರ್ಚಿಸಿ ಅಲ್ಲಿ ನೀಡಲಾಗುತ್ತಿರುವ ಔಷಧೋಪಚಾರ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಾಳಗಿ ತಹಸೀಲ್ದಾರ್ ಕಚೇರಿಯ ಅಭಿಲೇಖಾಲಯ ಕೊಠಡಿಗೆ ಭೇಟಿ ನೀಡಿ ಕಂದಾಯ ದಾಖಲೆಗಳು ಸ್ಕ್ಯಾನಿಂಗ್ ಕಾರ್ಯ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕಾಳಗಿ ಗ್ರೇಡ್ 1 ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್, ತಾಲೂಕಾ ಪಂಚಾಯತ್ ಇಒ ಬಸವಲಿಂಗಪ್ಪ ಡಿಗ್ಗಿ, ನಬಾರ್ಡ್ ಅಧಿಕಾರಿ ಲೋಹಿತ್ ಸೇರಿದಂತೆ ಇತರೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.